ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತಿನ ಒಂದು ಮಾರ್ನಿಂಗ್ಗೆ ನಾನು ಅವರೆಕಾಳು ಉಪ್ಪಿಟ್ಟು ಮತ್ತು ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ನ ಮಾಡಿದ್ದೆ. ತುಂಬಾ ದಿವಸ ಆಗಿತ್ತು. ಈ ಸೀಸನಲ್ಲಿ ನಾನು ಜಾಸ್ತಿ ಅವರೆಕಾಳು ಯೂಸ್ ಮಾಡಿಲ್ಲ. ನಿಮಗೆಲ್ಲ ಅವರೆಕಾಳು ಇಷ್ಟ ಆಗುತ್ತೆ ಏನೋ ಕಾಮೆಂಟ್ ಮಾಡಿ. ನನಗೂ ಇಷ್ಟ ಆಗುತ್ತೆ, ಬಟ್ ನಾನು ಅಷ್ಟಾಗಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮನೇಲೂ ತಂದಿಲ್ಲ. ಒಂದು 2-3 ಸಲ ತಂದಾಗ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಅಷ್ಟೇ. ಈ ಒಂದು ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ತುಂಬ ಜಲ್ದಿ ಆಗಿಬಿಡುತ್ತೆ ಬೇಗನೆ. ಆಮೇಲೆ ಜಾಸ್ತಿ ಐಟಮ್ಸು ಕೂಡ ಬೇಕಾಗಿಲ್ಲ. ತುಂಬಾ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾನು ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಇತ್ತು, ಅದರಿಂದ ನಾನು ನೈಟ್ ಸೊಪ್ಪಿನ ಸಾಂಬಾರು ಮಾಡಿದ್ನಲ್ವ, ಅದೇನೇ ಮಧ್ಯಾಹ್ನಕ್ಕೆ ಇತ್ತು. ಸೊ ಅದಕ್ಕೋಸ್ಕರ ಬೇರೆ ಏನೂ ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ನಾವು ನೆನ್ನೆ ನೈಟ್ ಮಾಡಿರೋದಾಗಲಿ ಮಧ್ಯಾಹ್ನ ಮಾಡಿರೋದು ಸಪೋಸ್ ಸಾಂಬಾರು ಏನಾದರೂ ಇತ್ತು ಅಂದರೆ ಅದರಲ್ಲೇ ಕೂಡ ಊಟ ಮಾಡ್ಕೊತೀವಿ. ಅದನ್ನೇನು ಹಾಕೋದಿಲ್ಲ. ಮತ್ತು ಅದಕ್ಕೆ ಸ್ವಲ್ಪ ಪಲ್ಯನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಬೂಲ್ ಕಡಲೆ ನೆನೆಸಿದ್ದೆ. ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೆ. ನನಗೆ ಏನೇ ತರಕಾರಿ ಹಾಕಿದ್ರೂ ಸ್ವಲ್ಪ ಹಿಂದ್ಗುಂಟ್ಲೆ ಸ್ವಲ್ಪ ಸಾಲ್ಟ್ ಹಾಕಿ ಅಭ್ಯಾಸ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕಲರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ನಂಗೆ ತುರಿಯೋಕೆ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ಸ್ವಲ್ಪನೇ ಇತ್ತು. ಆಮೇಲೆ ತೆಂಗಿನಕಾಯಿ ಹೊಡಿಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಹಾಕೋಕ್ಕೆ ಹೋಗಿಲ್ಲ, ಸುಮ್ಮನೆ ಅದೇ. ಮತ್ತು ಊಟ ಅಂತೂ ಸಿಂಪಲ್ಲಾಗಿರ್ಬೇಕು ನನಗೆ, ಮತ್ತು ಸ್ವಲ್ಪ ಟೇಸ್ಟಿಯಾಗಿರಬೇಕು. ಆ ಥರ ಇದ್ದರೆ ನನಗೆ ಇಷ್ಟಪಡ್ತೀನಿ. ಉಪ್ಪಿನಕಾಯಿ ಇತ್ತು, ಸ್ವಲ್ಪ ಹಪ್ಳ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬೇಡ ಬಿಡು, ಉಪ್ಪಿನಕಾಯಿನೇ ಇದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಹಿರಳಿಕಾಯಿ ಉಪ್ಪಿನಕಾಯಿ ಪಿತ್ತಕ್ಕೆ ತುಂಬಾ ಒಳ್ಳೆಯದು. ಯಾರಿಗಾದರೂ ಪಿತ್ತ ಆಗ್ತಾಯಿದೆ ಅಂತಂದರೆ ಹಿರಳಿಕಾಯಿ ಉಪ್ಪಿನಕಾಯಿನ ಯೂಸ್ ಮಾಡಿ, ಕಡಿಮೆ ಆಗುತ್ತೆ. ಈ ನಿಂಬೆಹಣ್ಣದು ಯೂಸ್ ಮಾಡಿದ್ರೆ ಜಾಸ್ತಿ ಪಿತ್ತ ಆಗಿಬಿಡುತ್ತೆ. ನಾನು ಜಾಸ್ತಿ ನಿಂಬೆಹಣ್ಣದೇ ನಮ್ಮನೇಲಿ ತರೋದು ಇಲ್ಲ, ನಮ್ಮನೇಲಿ ಯಾರೂ ತಿನ್ನೋದು ಇಲ್ಲ. ನಾನು ಒಬ್ಬಳೇ ಉಪ್ಪಿನಕಾಯಿ ಅಂತ ತಿನ್ನೋದು. ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿನೂ ಇಷ್ಟಪಡ್ತೀನಿ, ಮತ್ತು ಹಿರಳಿಕಾಯಿ ಉಪ್ಪಿನಕಾಯಿನೂ ತುಂಬಾ ಇಷ್ಟಪಡ್ತೀನಿ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ದು. ಮತ್ತು ಫ್ರಿಜ್ ಕ್ಲೀನ್ ಮಾಡಬೇಕಾಗಿತ್ತು. ತುಂಬಾ ದಿವಸ ಆಗಿತ್ತು. ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಅದು ಯಾವಾಗ ಟೈಮ್ ಬರುತ್ತೆ ಆವಾಗಲೇ ಮಾಡೋಕ್ಕಾಗೋದು ಅನ್ನೋ ಥರ ನಾನು ಆವಾಗಿಂದ ಮಾಡಬೇಕಂತ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಇನ್ನೇನು ನಾನು ಕನ್ಸೀವ್ ಆಗಿ 7 ಮಂತ್ ರನ್ನಿಂಗ್ ಆಗ್ತಾಯಿದೆ. ನಾನು ಒಂದು 4 ಮಂತು ಅಮ್ಮ ಮನೆಯಲ್ಲೇ ಇದ್ದೆ, ಅಲ್ಲೇ ಇದನ್ನಲ್ಲ. ಸೊ ಇಲ್ಲಿ ಯಾರೂ ಇರಲಿಲ್ಲ, ಅದರಿಂದ ಏನು ಅಷ್ಟಾಗಿ ಐಟಮ್ಸ್ ಏನೂ ತರ್ತಾರಿಲ್ಲ, ಹೆಂಗೆ ಬೇಕು ಹಂಗೆ ಹಾಕ್ಬಿಟ್ಟಿದ್ರು. ಮತ್ತು ನೀಟಾಗಿ ಆರ್ಗನೈಸು ಮಾಡಿರಲಿಲ್ಲ. ನಾನು ಬಂದಮೇಲೂ ಕೂಡ ಸ್ವಲ್ಪನೇ ರೆಸ್ಟಲ್ಲಿದ್ದೆ. ಸ್ವಲ್ಪ ಅಡುಗೆ ಮಾತ್ರ ಮಾಡಿಕೊಂಡು ಇರೋ ಥರ ಹೇಳಿದರು. ಮತ್ತು ಜಾಸ್ತಿ ಕೆಳಗಡೆ ಕೂತ್ಕೊಳ್ಳೋದು, ಎದ್ದೇಳೋದು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದರು. ಸೊ ಸುಮ್ಮನೆ ಯಾಕೆ ರಿಸ್ಕ್ ಬೇಕು, ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಬೇಕಂದರೆ ಮಾಡ್ಕೊಳ್ಳೋಣ, ಇವಾಗ ಯಾರು ಬಂದು ನೋಡ್ತಾಯಿದ್ರು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ನಾರ್ಮಲಾಗಿ ಇದ್ದೀನಿ. ಅಂದರೆ ಜಾಸ್ತಿನೂ ಕೂಡ ನಾವು ರಿಸ್ಕ್ ತೊಗೊಬಾರ್ದು. ಆದಷ್ಟು ಈ ಟೈಮಲ್ಲಿ ಸ್ವಲ್ಪ ಈಸಿಯಾಗಿರೋಂತಹ ಕೆಲಸಗಳನ್ನ ಮಾಡ್ಕೊಂಡಿದ್ದಷ್ಟು ನಮಗೇ ಒಳ್ಳೆಯದಲ್ವ. ಅದರಿಂದ ನಾನು ಆದಷ್ಟು ಸಣ್ಣ ಪುಟ್ಟ ಕೆಲಸಗಳು ಮನೇಲಿ ಏನಿದೆ ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕಾಗೋದಿಲ್ಲ, ಆದಷ್ಟು ಮನೇಲಿ ಏನು ಕೆಲಸ ಇದೆ ಅದನ್ನೆಲ್ಲ ನಾನೇ ಮಾಡ್ಕೊಂಬಿಡ್ತೀನಿ. ನನಗೂ ಕೂಡ ಒಂದು ಏನೋ ಬಾಡಿ ಎಲ್ಲ ಫ್ರೀ ಆದಂಗೆ ಆಗುತ್ತೆ, ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಯಾಕಂದರೆ ಮನೇಲಿ ನಾನು ಒಬ್ಬಳೇ ಇರ್ತೀನಿ, ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗಿರ್ತಾರೆ. ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮನೆಯೂ ಕೂಡ ಕ್ಲೀನ್ ಆಗುತ್ತೆ, ನನಗೂ ಕೂಡ ಒಂದು ಎಕ್ಸಸೈಸ್ ಆಗುತ್ತೆ, ಮತ್ತು ಎಲ್ಲ ಕ್ಲೀನಾದಾಗ ಆರ್ಗನೈಸ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಒಂದೊಂದೇ ನಾನು ಮಾಡ್ಕೊಳಕ್ಕೆ ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ಒಂದೇ ಉಸಿರಲ್ಲೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಯಾಕಂತಂದರೆ ನಮಗೆ ಸ್ಟ್ರೈನ್ ಆದಾಗ ನಮ್ಗೆ ಬೇಬಿಗೂ ಕೂಡ ನಮಗೆ ಸ್ಟ್ರೈನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋ ಥರ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಹೆಲ್ದಿಯಾಗಿರ್ಬೋದು. ಯಾವುದೇ ಥರ ಕೈಕಾಲು ನೋವು, ಆ ನೋವು ಈ ನೋವು, ಊತ, ಕೈಕಾಲು ಊತ, ಬಾಡಿ ಊತ ಆ ಥರ ಏನೂ ಆಗೋದಿಲ್ಲ. ನಾರ್ಮಲಾಗಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಪ್ರೆಗ್ನೆಂಟ್ ಟೈಮಲ್ಲಿ 7 ಮಂತ್ ಆದಮೇಲೆ ಅಷ್ಟೇ ನಮಗೆ ಒಳ್ಳೆಯದು. ಸೋಂಬೇರಿತನ ಇದ್ದಷ್ಟು ಎಲ್ಲನೂ ಮುಂದೆ ತರಿಸ್ಕೊಂಡು ತಿಂದಷ್ಟು ನಮಗೇನಾಗುತ್ತೆ, ಆ ನೋವು ಈ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನನಗಂತೂ
ಅದೆಲ್ಲ ಇಷ್ಟ ಆಗೋದಿಲ್ಲ. ಆದಷ್ಟು ನನ್ನ ಕೆಲಸ ನಾನು ಮಾಡಿಕೊಂಡು ತಿನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ನಿಮಗೂ ಅದೇ ಥರ ಇಷ್ಟ ಆಗುತ್ತಾ? ಇಲ್ಲ ಅಂತಂದರೆ ಯಾರಾದ್ರು ಮಾಡಿಕೊಟ್ರೆ ಇಷ್ಟ ಆಗುತ್ತಾ? ಮಾಡಿಕೊಟ್ರೂ ತಿಂತೀನಿ, ಬಟ್ ಆಲ್ಮೋಸ್ಟ್ ಅಲ್ಲಿ ನಾನು ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೈಟಿಗಳೆಲ್ಲ ತರಿಸ್ಕೊಂಡಿದ್ನಲ್ವ, ಮೆಟರ್ನರಿ ಡ್ರೆಸ್ಸಸ್ ಎಲ್ಲ, ಅವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗೂ ಇಷ್ಟ ಆಯಿತು. ಆಮೇಲೆ ನಮ್ಮ ಅಮ್ಮನೂ ಚೆನ್ನಾಗಿದೆ ಅಂತಾಯಿದ್ರು. ನಿಮಗೂ ಬೇಕಂತಂದರೆ ಕಾಮೆಂಟ್ ಮಾಡಿ, ಅದರ ಲಿಂಕ್ನ ಸೆಂಡ್ ಮಾಡ್ತೀನಿ. ಬೇರೆ ವೆಬ್ಸೈಟಲ್ಲೆಲ್ಲ 899 ನೋಡಿದ್ದೀನಿ, 599 ನೋಡಿದ್ದೀನಿ. ಐ ಥಿಂಕ್ ಇದರಲ್ಲಿ ಇದಕ್ಕೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಒಂದು 100 ರುಪೀಸು ಬೇರೆ ವೆಬ್ಸೈಟ್ಗಳಲ್ಲಿ ನೋಡಿದ್ರೆ ಅಲ್ಲಿಗೂ ಇಲ್ಲಿಗೂ ತುಂಬಾ ವೇರಿಯೇಷನ್ ಇದೆ. ನಾನು ಈ ಒಂದು ವೆಬ್ಸೈಟಿಂದ ನಾನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಒಂದೊಂದೇ ಏನು ಫ್ರಿಜ್ಜಲ್ಲೆಲ್ಲ ಫಸ್ಟಾಗಿ ಫ್ರಿಜ್ ಕ್ಲೀನ್ ಮಾಡಬೇಕಂದ್ರೆ ಫ್ರಿಜ್ನ ಆಫ್ ಮಾಡಿ ಕ್ಲೀನ್ ಮಾಡಬೇಕು. ಯಾಕಂತಂದರೆ ಒಂದು 2-3 ವೀಡಿಯೋದಲ್ಲಿ ನಾನು ನೋಡಿದ್ದೆ, ಫ್ರಿಜ್ ಕ್ಲೀನ್ ಮಾಡೋಕ್ಕೋಗಿ ಆನ್ ಮಾಡ್ಕೊಂಡೋಗಿ ಕರೆಂಟ್ ಶಾಕ್ ಎಲ್ಲ ಹೊಡೆದಿರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ, ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತಂದಾಗ, ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಅಂದಾಗ ಅದನ್ನು ಆಫ್ ಮಾಡಿ ಕ್ಲೀನ್ ಮಾಡೋದು ತುಂಬಾ ಸೇಫು. ಹಂಗೆ ಯಾವತ್ತೂ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು. ಮೊದಲಿಗೆ ಫ್ರಿಜ್ ಯಾವ ಕಂಡೀಷನಲ್ಲಿತ್ತು ಅಂತ ನೀವು ನೋಡ್ಬೋದು. ಬರೋದೆಲ್ಲ ಫುಲ್ಲು ಡಂಪ್ ಮಾಡಿಬಿಟ್ಟಿದ್ದೆ. ಫಸ್ಟಾಗಿ ನಮ್ಮ ಮನೇಲಿ ಯಾವ ಥರ ಇತ್ತು ಫ್ರಿಜ್ ಅಂತಂದರೆ, ಇವಾಗ ರೇಷನ್ ಎಲ್ಲ ತೊಗೊಂಡು ಬರ್ತೀವಲ್ವ, ನಾನೇನು ಆರ್ಗನೈಸ್ ಬಾಕ್ಸಸ್ಗಳನ್ನ ತೊಗೊಂಡು ಇಟ್ಕೊಂಡಿರಲಿಲ್ಲ. ಏನು ಮಾಡ್ತಾಯಿದ್ದೆ, ರೇಷನ್ ತಂದಿರೋದನ್ನೆಲ್ಲ ಎಷ್ಟು ಬಾಕ್ಸ್ ಇದೆ ಅಷ್ಟಕ್ಕೆ ಮಾತ್ರ ಹಾಕಿಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾನೇನು ಮಾಡ್ತಾಯಿದ್ದೆ, ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೆ. ಸೊ ಅದರಿಂದ ನಮ್ಮ ಮನೇಲಿ ವೆಜಿಟೇಬಲ್ಸು ಮತ್ತು ಗ್ರಾಸರಿಗೋಸ್ಕರನೇ ಫ್ರಿಜ್ ಇದ್ದಿದ್ದು. ಬೇರೆ ಇನ್ನೇನು ಅಷ್ಟಾಗಿ ನಾನೇನು ಫುಡ್ ಐಟಮ್ಸು ಅಂದರೆ ಕುಕ್ ಮಾಡಿರೋ ಐಟಮ್ಸ್ ಏನು ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ. ಯಾವಾಗಲೂ ನಾನು ಇಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಷ್ಟು ನಾನು ಮಾಡೋದಿಲ್ಲ. ಎಷ್ಟು ಟೈಮಿಗೆ ಬೇಕೋ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ನಾನೇನು ಅಷ್ಟಾಗಿ ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ. ಬರೀ ಇದು 2ಕ್ಕೇ ಇಷ್ಟೊಂದು ಫ್ರಿಜ್ ನನಗೆ ಸಾಕಾಗ್ತಾನೆ ಇರಲಿಲ್ಲ. ಆಮೇಲೆ ನಾನು ಎಲ್ಲನೂ ಒಟ್ಟಿಗೆ ಡಂಪ್ ಮಾಡಿ ಏನಾಗ್ತಾಯಿತ್ತು, ಏನಿದೆ ಎಲ್ಲ ಹಿಂದೆ ಸೇರ್ಕೊಳ್ಳೋದಾಗಿರಲಿ, ಮತ್ತು ಒಂದೊಂದ್ಸಲಿ ಕಣ್ಣು ಕಾಣಿಸೋದು ಇಲ್ಲ, ಮುಂದೆ ಇದ್ರೂ ಕಾಣಿಸಲ್ಲ. ಮತ್ತು ಗ್ರಾಸರೀಸ್ ತರಬೇಕಾದ್ರೆ ಮತ್ತೆ ಅದನ್ನೇ ಇರೋದನ್ನೇ ತೊಗೊಂಡು ಬಂದುಬಿಡ್ತೀವಿ, ಆ ಥರ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಆಮೇಲೆ ಇವಾಗ ನಮ್ಮ ಅಮ್ಮನೂ ಕೂಡ ಇವಾಗ ಡೆಲಿವರಿ ಎಲ್ಲ ಆದಮೇಲೆ ಅಮ್ಮ ಬರ್ತಾರೆ, ಅಮ್ಮನೇ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಯಾರೋ ಬಂದಾಗ ಯೂಸ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಎಲ್ಲನೂ ಫ್ರಿಜ್ಜಲ್ಲಿ ಹುಡುಕಿ ತೊಗೊಳ್ಳೋದು. ಮತ್ತು ಅಲ್ಲಿ ಏನಾಗುತ್ತೆ ಅಂತಂದರೆ ಕವರಲ್ಲಿ ಕಟ್ಟಿಡೋದ್ರಿಂದ ಅದರಲ್ಲಿ ಓದಿ ತೊಗೊಳ್ಬೇಕು, ಇಲ್ಲಾಂತಂದರೆ ಓಪನ್ ಮಾಡಿ ತೊಗೊಬೇಕು. ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗೋದಿಲ್ವಲ್ಲ. ಸುಮ್ಮನೆ ರಿಸ್ಕ್ ಬೇಡ. ಮತ್ತು ಇನ್ನು ನಾನು ಹೋಗಿ ತೊಗೊಳೋದು ಸುಮ್ಮನೆ ಅದೆಲ್ಲ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಆರ್ಗನೈಸ್ ಬಾಕ್ಸಸ್ಗಳನ್ನ ತರಿಸ್ಕೊಂಡೆ. ಕಾಳುಗಳೇನಿದೆ ಮತ್ತು ಬೇರೆ ಡೈಲಿ ಏನೇನು ಗ್ರಾಸರೀಸ್ ನಮಗೆ ಮೇಯ್ನಾಗಿ ಏನೇನು ಬೇಕು ಅನ್ನೋದನ್ನೆಲ್ಲ ನಾನು ಆರ್ಗನೈಸ್ ಮಾಡಿ ಇಟ್ಟೆ. ಮಿಕ್ಕಿದ್ದು ಏನಿದೆ ಕಾಳುಗಳು ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡೆ. ಯಾಕಂದರೆ ಯಾವಾಗ್ಲೂ ಇನ್ಮೇಲೆ ಡೆಲಿವರಿ ಆದಮೇಲೆ ಯಾವಾಗ್ಲೂ ಡಿಮಾರ್ಟ್ಗೆ ಹೋಗೋದಾಗಿರಲಿ ಎಲ್ಲ ಹೋಗಿ ತೊಗೊಂಡು ಬರೋದಕ್ಕೆ ಆಗೋದಿಲ್ಲ. ಹೋಗ್ತಾರೆ, ನಾವು ಸಪೋಸ್ ಎಲ್ಲ ಬೇಕಾದಾಗ ನಮ್ಮ ಮನೆಯವರು ಮತ್ತು ಇಲ್ಲಾಂದರೆ ನಮ್ಮ ಅಮ್ಮ ಹೋಗ್ಬಿಟ್ಟು ತೊಗೊಂಡು ಬರ್ತಾರೆ. ಸೊ ಆವಾಗ ಅವ್ರಿಗೂ ಕೂಡ ಈಸಿಯಾಗಿ ನಾನು ಬರೆದು ಕೊಟ್ಟರೆ ಅವ್ರದ್ದು ಏನೇನು ಬೇಕಾದನ್ನು ತೊಗೊಂಡು ಬಂದುಬಿಡ್ತಾರೆ. ಬಟ್ ಈ ಥರ ಬಾಕ್ಸಸ್ ಇದ್ದಾಗ ತಂದ ಮೇಲೆ ಅವರು ಅದೇ ಬಾಕ್ಸ್ಗೆ ಫಿಲ್ ಮಾಡಿ ಹಾಕಿದಾಗ ಅವ್ರಿಗೂ ಕೂಡ ತೊಗೊಳಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಈಸಿಯಾಗಿರುತ್ತೆ. ಮತ್ತು ಬೇರೆ ಯಾರಾದರೂ ಬಂದಾಗಲೂ ಕೂಡ ಅಡುಗೆ ಮಾಡೋದಕ್ಕೆ ಅವ್ರಿಗೂ ಕೂಡ ನೀಟಾಗಿ ಏನೇನಿದೆ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಕನ್ಫ್ಯೂಸ್ ಆಗೋದಿಲ್ಲ. ಆಮೇಲೆ ಎಲ್ಲ ಕೂಡ ಒಟ್ಟಿಗೆ ಹಾಕಿದಾಗ ಫ್ರಿಜ್ಜಿಗೆ ಓವರ್ಲೋಡ್ ಆಗಿಬಿಡುತ್ತೆ. ಆ ಥರನೂ ಕೂಡ ನಾವು ಮಾಡೋಕ್ಕೆ ಹೋಗಬಾರ್ದು. ನೀವು ನೋಡ್ಬೋದು ಎಷ್ಟೊಂದು ಐಟಮ್ಸ್ಗಳು ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಅಂತಂದರೆ ನಿಜ ನನಗೆ ಶಾಕ್ ಆಯಿತು. ಒಂದು ಕವರ್ ವೇಸ್ಟಾಗಿ ಏನೇನೋ ಬೇಡದೇ ಇರೋದನ್ನೆಲ್ಲ ಫ್ರಿಜ್ಜಲ್ಲಿ ಹಂಗೆ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕವರ್ ಆಯಿತು ಬಿಸಾಕೋದೇನೆ. ಸೊ ಅನ್ನೆಸೆಸರಿಗಳನ್ನ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಂಗಾಯಿತು. ಇವಾಗಂತೂ ಬೇಡದೇ ಇರೋದನ್ನೆಲ್ಲ ತೆಗೆದು ಬಿಸಾಕಿ ಬೇಕಾಗಿರೋದು ಅಷ್ಟೇ ಇಟ್ಕೊಂಡ್ರೆ ನಮಗೂ ಕೂಡ ಒಳ್ಳೇದಲ್ವಾ. ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ತರಬೇಕಂತಂದ್ರೂ ನೋಡಿಕೊಂಡು ನಾವು ತರೋದು ಈಸಿ ಆಗುತ್ತೆ. ದಿವಸದಿಂದ ಫ್ರಿಜ್ ಕ್ಲೀನ್ ಮಾಡಬೇಕು ಅಂತಾನೆ ಇದ್ದೆ, ಮಾಡೋಕ್ಕೆ ಆಗಿರಲಿಲ್ಲ, ಟೈಮೇ ಕೂಡ ಬಂದಿರಲಿಲ್ಲ ಅನಿಸುತ್ತೆ. ಇವತ್ತು ಏನಾದರೂ ಆಗಲಿ ಫ್ರಿಜ್ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು
ಕ್ಲೀನ್ ಮಾಡಿದ್ದೀನಿ. ಯಾವ ಥರ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಮತ್ತು ಆಲ್ರೆಡಿ ನಾನು ಫ್ರಿಜ್ಜೆಲ್ಲ ಯಾವ ಥರ ಇತ್ತು ಆವಾಗಲೇ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಗಲೀಜಾಗಿತ್ತು. ನಾನು ಅಮ್ಮ ಮನೇಲಿದ್ದೆ, ಇಲ್ಲೂ ಯಾರು ಇರ್ತಾ ಇರಲಿಲ್ಲ, ಅಡುಗೆ ಏನೂ ಮಾಡ್ತಾ ಇರಲಿಲ್ಲ. ಸೊ ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು. ಕ್ಲೀನ್ ಮಾಡೋಣ ಅಂತ ಆಮೇಲೆ ಮತ್ತೆ ನಾನು ರೆಸ್ಟಲ್ಲಿ ಬೇರೆ ಇದ್ನಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಹೆಂಗಿದ್ರು ಒಂದು ಎಕ್ಸಸೈಸ್ ಥರ ಆಗುತ್ತೆ, ಒಂದು ಟೈಮ್ ಪಾಸ್ ಆಗುತ್ತೆ, ಫ್ರಿಜ್ಜು ಕೂಡ ಕ್ಲೀನ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಫ್ರಿಜ್ ಕ್ಲೀನ್ ಮಾಡಿದ್ದೀನಿ. ಯಾವಾಗ್ಲೂ ಅಷ್ಟೇ ಏನೇ ಐಟಮ್ಸ್ ತಂದ್ರೂ ಅಥವಾ ಫ್ರಿಜ್ಜಲ್ಲಿ ಇಡೋದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಬಿಟ್ರೆ ಅಲ್ಲಲ್ಲೇ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಮಾಡ್ಕೊಳ್ಳೋಣ, ಇವಾಗ ಒಂದೇ ಸಲ ಇಟ್ಬಿಡೋಣ ಅಂತಂದಾಗಲೇ ಈ ಥರ ಅಷ್ಟೊಂದು ಮೆಸ್ಸಿ ಆಗೋದು. ನಮ್ಮನೇಲೂ ಕೂಡ ನಾನು ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಟೈಮ್ ಇರಲಿಲ್ಲ, ಮತ್ತು ರೆಸ್ಟಲ್ಲಿ ಇದ್ನಲ್ಲ, ಅದಕ್ಕೂ ಎಷ್ಟು ಗಲೀಜಾಗಿತ್ತು ಅಂತಂದರೆ ತುಂಬಾ ಗಲೀಜಾಗಿತ್ತು. ಹೆಂಗೋ ಒಂದು ತಕ್ಕ ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡಿದ್ದೀನಿ, ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಸಿಂಪಲಾಗಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಬಾಕ್ಸಸ್ಗಳು ಬೇಕು, ಅದನ್ನು ಆರ್ಡ್ರ್ ಮಾಡಿಕೊಂಡು ನೆಕ್ಸ್ಟು ತರಕಾರಿ ಎಲ್ಲ ತಂದಾವಾಗ ಯಾವ ಥರ ನಾನು ವೆಜಿಟೇಬಲ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೊತೀನಿ ಅನ್ನೋದು ಕೂಡ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಏನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಟೆಂಪ್ರವರಿಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ಇದರಲ್ಲಿ ನಾನು ಏನು ಐಟಮ್ಸ್ ಇಕ್ಕೋಕೆ ಹೋಗಿಲ್ಲ, ಆವಾಗಲೇ ಅದು ಇದು ಕಾಳುಗಳೆಲ್ಲ ಹಾಕಿದ್ದೆ. ಬಟ್ ಇಲ್ಲಿ ನಾನು ಹುರುಳಿಕಾಳು ಮಾತ್ರ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹುರುಳಿಕಾಳು ತುಂಬ ದಿವಸ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಊರಿಂದ ತೊಗೊಂಡು ಬಂದಿರೋದ್ರಿಂದ ಬೇಗನೆ ಹುಳ ಬಿದ್ದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹುರುಳಿಕಾಳು ಮಾತ್ರ ಯಾವಾಗಲೂ ಫ್ರೀಜರಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ಫ್ರಿಜ್ ಆಫಲ್ಲಿದೆ. ಇಲ್ಲೂ ಅಷ್ಟೇ ಸ್ವಲ್ಪ ಆರ್ಗನೈಸ್ ಬಾಕ್ಸಸ್ಗಳನ್ನ ತೊಗೊಂಬರಬೇಕು. ಇಲ್ಲೇನಿದೆ ಸ್ವಲ್ಪ ಹಾಲು ಮೊಸರು ಈ ಥರ ಇಟ್ಕೊಳ್ಳೋಕ್ಕೆ ಇದನ್ನು ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಥವಾ ವೆಜಿಟೇಬಲ್ಸ್ನೆಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ರವೆ ಮತ್ತು ಕಾಳುಗಳು ಏನಿದೆ ಅದನ್ನು ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತರೋದ್ರಿಂದ ಇಲ್ಲಿ ಮಾತ್ರ ಇದನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಕಾಳುಗಳೆಲ್ಲ ಜಾಸ್ತಿ ನಾನು ಇತ್ತೀಚೆಗೆ ಸ್ವಲ್ಪ ಕಾಳುಗಳನ್ನ ಜಾಸ್ತಿ ತೊಗೊಂಡು ಬರ್ತೀನಿ, ಯಾಕಂದರೆ ಪದೇ ಪದೇ ಹೋಗೋದಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಆಚೆ ಕಡೆ ಎಷ್ಟು ಬೇಕಷ್ಟು ಬಾಕ್ಸ್ಗೆ ಫಿಲ್ ಮಾಡಿಕೊಂಡು ಮಿಕ್ಕಿದ ಕಾಳು ಮಾತ್ರ ನಾನು ಇಲ್ಲಿ ಇಕ್ತೀನಿ. ಮತ್ತು ರವೆನೂ ಕೂಡ ಅಷ್ಟೇ, ರವೆನೂ ಕೂಡ ನಮ್ಮ ಮನೇಲಿ ಜಾಸ್ತಿ ಯೂಸ್ ಆಗುತ್ತೆ. ಸೊ ಅದರಿಂದ ನಾನು ಒಂದು 3 kg 4 kg ತರೋದ್ರಿಂದ ಆಚೆ ಕಡೆ ಇಟ್ಟರೆ ಬೇಗ ಹುಳ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಕೊಳ್ತೀನಿ. ಮತ್ತು ಕಡಲೆ ಹಿಟ್ಟು ಕೂಡ ಅಷ್ಟೇ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಆಚೆ ಕಡೆ ಇಟ್ಟರೆ ಬೇಗ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಮೈದಾ ಅಂತೂ ನಾನು ಯೂಸ್ ಮಾಡೋದಿಲ್ಲ, ಅದು ಕೂಡ 1 ಸ್ಪೂನ್ 2 ಸ್ಪೂನ್ ಈ ಥರ ಯೂಸ್ ಮಾಡ್ತೀನಿ ಅದರಿಂದ. ಮತ್ತು ಕಡಲೆಬೇಳೆನೂ ಇಟ್ಕೊಂಡಿದ್ದೀನಿ, ಅದು ಕೂಡ ಆಲ್ರೆಡಿ ನಾನು ಲಾಸ್ಟ್ ಮಂತಲ್ಲಿ ಇತ್ತು ಅಂದ್ರೂ ಮತ್ತೆ 1 kg ಅಷ್ಟು ತೊಗೊಂಡು ಬಂದುಬಿಟ್ಟೆ. ಮತ್ತೆ ಅದು ಖಾಲಿ ಆಗೋ ಅಷ್ಟರಲ್ಲಿ ಇದು ಹುಳ ಬಂದುಬಿಡುತ್ತೇನೋ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇಟ್ಕೊಂಡ್ರೆ ಸೇಫಾಗಿರುತ್ತೆ, ಎಷ್ಟೇ ದಿನ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಮತ್ತು ಈ ಬಾಕ್ಸಲ್ಲಿ ಆದಷ್ಟು ಇವಾಗ ಏನೇನು ಪೌಡರ್ಗಳಾಗಿರಲಿ ಮತ್ತು ಮಸಾಲಗಳು ಏನೇನು ಓಪನ್ ಮಾಡಿದ್ದೀನಿ ಅಂಥದ್ದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಇದರಲ್ಲಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಎಲ್ಲನೂ. ಬಟ್ ಇದರಲ್ಲಿ ಎಲ್ಲದನ್ನು ಕೂಡ ಮಿಕ್ಸ್ ಆಗಿ ಯಾವ್ದ್ಯಾವ್ದು ತೊಗೋಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕೆ ಇಲ್ಲಿ ಯಾವ್ದ್ಯಾವ್ದು ಓಪನ್ ಮಾಡಿಲ್ಲ ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಓಪನ್ ಮಾಡಿರೋದನ್ನೆಲ್ಲ ಬೇಗ ಖಾಲಿ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಇಟ್ಕೊಂಡು ಆದಷ್ಟು ಏನೂ ಯೂಸೇ ಮಾಡೋಕ್ಕಾಗಿಲ್ಲ, ತುಂಬ ಬಿಸಾಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತೀನಿ, ಯಾವ್ದ್ಯಾವುದು ಓಪನ್ ಮಾಡಿಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಕೊತೀನಿ, ಆವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಒಂದು ಸ್ವಲ್ಪ ಸೊಪ್ಪಿತ್ತು ಇಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಈ ಥರ ತೆಗ್ದೆ ಇದು ಒಡೆದೋಗ್ಬಿಟ್ಟಿದೆ. ಇದರಲ್ಲಿ ಜಸ್ಟ್ ಒಂದು ಟೊಮ್ಯಾಟೊ ಮತ್ತು ಬೀಟ್ರೂಟ್ ಇಟ್ಕೊಂಡಿದ್ದೇನೆ ಅಷ್ಟೇ. ಜಾಸ್ತಿ ಟೊಮ್ಯಾಟೊನ ನಾನು ಇಲ್ಲೇ ಇಟ್ಕೊಳ್ಳೋದು, ಯಾಕಂದರೆ ಕವರಲ್ಲಿ ಏನು ತೊಗೊಂಡು ಬರ್ತೀನಲ್ವ ಅದೇ ಥರ ಇಟ್ಬಿಟ್ಟಿರ್ತೀನಿ. ಯಾವುದಾದ್ರೂ ಹೋಗಿರೋದೇನಾದರೂ ಇದ್ದರೆ ಅದನ್ನು ತೆಗೆದಾಕ್ಬಿಟ್ಟು ಚೆನ್ನಾಗಿರೋದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇಲ್ಲೇನು ನಾನು ಅಷ್ಟಾಗಿ ಏನು ಇಡೋದಕ್ಕೆ ಹೋಗೋದಿಲ್ಲ. ಅಥವಾ ಬೀಟ್ರೂಟು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಬೀಟ್ರೂಟು ಕೂಡ ತೊಗೊಂಡು ಬರ್ತಾ ಇರ್ತೀವಲ್ವ, ಸೊ ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲಿ ಒಂದೇ ಒಂದು ಮೈಸೂರು ಬದನೆಕಾಯಿ ಇತ್ತು, ಅದನ್ನು ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಮತ್ತು ಸೌತೆಕಾಯಿನೂ ಕೂಡ ನಾನು ಲಾಸ್ಟಲ್ಲೇ ಇಡ್ತೀನಿ. ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಜಸ್ಟು
ಟೊಮೆಟೊ ಸೌತೆಕಾಯಿ ಒಂದು 3 ಐಟಮ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಸೈಡಲ್ಲೂ ಕೂಡ ಅಷ್ಟೇ ಏನೇನೋ ಎಲ್ಲ ಐಟಮ್ಸು ಕೂಡ ಇಟ್ಕೊಂಡಿದ್ದೆ. ಯಾವಾಗ್ಲೂ ಫ್ರಿಜ್ಜು ಸ್ಮೆಲ್ ಬರಬಾರ್ದು ಅಂತ ಅಂದರೆ ಈ ಥರ ಕಟ್ ಮಾಡಿರೋ ನಿಂಬೆಹಣ್ಣ ಇಟ್ಕೊಳ್ಳೋದ್ರಿಂದ ಫ್ರಿಜ್ ಏನಾಗಿರುತ್ತೆ, ಸ್ಮೆಲ್ ಬರೋದಿಲ್ಲ, ಕ್ಲೀನಾಗಿರುತ್ತೆ. ಎಷ್ಟೇ ತಿಂಗಳುಗಳು ನಾವು ಇಟ್ಟರೂ ಕೂಡ ಫ್ರಿಜ್ಜು ಸ್ಮೆಲ್ ಬರೋದಿಲ್ಲ. ಏನು ಅಂದರೆ ನಾವೆಲ್ಲ ನಾನ್ ವೆಜ್ ಎಲ್ಲ ಏನು ಇಡೋದಿಲ್ವಲ್ಲ, ಜಸ್ಟ್ ವೆಜ್ ಅಲ್ವಾ, ಅದರಿಂದ ಈ ಥರ ಇಟ್ಕೊಳ್ಳೋದ್ರಿಂದ ಇದು ತುಂಬಾ ಯೂಸ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ತೆಂಗಿನಕಾಯಿನೂ ಕೂಡ ನಾನು ಇಲ್ಲಿ ಇಟ್ಕೊತೀನಿ, ಯಾಕಂದರೆ ಔಟ್ಸೈಡ್ ಇಟ್ಟರೆ ಬೇಗ ಹೋಗ್ಬಿಡುತ್ತೆ ಅಂದ್ಬಿಟ್ಟು. ಮತ್ತು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಟ್ಕೊಂಡಿದ್ದೀನಿ, ಜೀರಿಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ಇತ್ತು ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಕೆಳಗಡೆ ಏನೂ ಇಟ್ಟಿಲ್ಲ. ಸೊ ಹೋಪ್ ಹಿಂಗೆ ಇಟ್ಕೊಳ್ತೀನಿ ಅಂತ ಅಂದ್ಕೊತೀನಿ. ಮತ್ತು ಏನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಏನೂ ಇಡೋ ಥರದ್ದೇನೂ ಇಲ್ಲ. ಸಪೋಸ್ ಇಟ್ಟರೆ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಂಡಿರ್ತೀನಿ ಅಷ್ಟೇ. ಸಾಸಸ್ಸು ಕೆಚಪ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಅದನ್ನು ತೊಗೊಂಡು ಬಂದಾಗ ಇಟ್ಕೊಬೇಕಷ್ಟೇ. ಇವಾಗ ನೋಡಿ ಸಿಂಪಲ್ಲಾಗಿ ನೀಟಾಗಿ ಆರ್ಗನೈಸ್ ಆಗಿದೆ. ಆವಾಗಲೇ ನೋಡ್ಬೋದಾಗಿತ್ತು ಎಷ್ಟು ಮೆಸ್ಸಿಯಾಗಿತ್ತು ಅಂತಂದರೆ, ಗಬ್ಬಾಗಿತ್ತು. ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಒಂದು ತಕ್ಕ ಮಟ್ಟಿಗೆ. ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ.